ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 266 ನ ಪ್ರಕಾರ ಯಾವುದೇ ಕ್ರಿಮಿನಲ್ ಕೇಸ್ ನಲ್ಲಿ ಅಕ್ಯೂಸ್ಡ್ ಆದವರು ತನ್ನ ಡಿಫೆನ್ಸ್ ಅನ್ನ ಮಾಡ್ಕೊಳ್ಬಹುದು ಮತ್ತು ಆ ಡಿಫೆನ್ಸ್ ನ ಸಲುವಾಗಿ ಯಾವುದೇ ಎವಿಡೆನ್ಸ್ ಗಳನ್ನ ಅಥವಾ ಅವರು ಕೋರ್ಟ್ ಗೆ ಸಲ್ಲಿಸಬಹುದು. ಒಂದು ವೇಳೆ ಅಕ್ಯೂಸ್ಡ್ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಸಲ್ಲಿಸಿದ್ರೆ ಅದನ್ನ ಮ್ಯಾಜಿಸ್ಟ್ರೇಟ್ ಆದವರು ರೆಕಾರ್ಡ್ ಗೆ ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತು ಅಕ್ಯೂಸ್ಡ್ ಅನ್ನ ಡಿಫೆನ್ಸ್ ನ ಸಂದರ್ಭದಲ್ಲಿ ಯಾವುದೇ ವಿಟ್ನೆಸ್ ಗಳ ಕ್ರಾಸ್ ಎಕ್ಸಾಮಿನೇಷನ್ ಅಥವಾ ಎಕ್ಸಾಮಿನೇಷನ್ ನ ಸಲುವಾಗಿ, ಅವರ ಅಟೆಂಡೆನ್ಸ್ ನ ಸಲುವಾಗಿ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಪ್ರೊಡ್ಯೂಸ್ ಮಾಡೋ ಸಲುವಾಗಿ ಮ್ಯಾಜಿಸ್ಟ್ರೇಟ್ ಅವರಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸರಿಯಾದ ಗ್ರೌಂಡ್ ಗಳಿದ್ರೆ ಅದನ್ನ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ, ಪ್ರೊಸೆಸ್ ಅನ್ನ ಇಶ್ಯೂ ಮಾಡಬೇಕಾಗತ್ತೆ. ಒಂದು ವೇಳೆ ಅಕ್ಯೂಸ್ಡ್ ಈ ಮೊದಲೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಅಥವಾ ಅವನಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಪಾರ್ಚುನಿಟಿ ಇದ್ದಿದ್ರೆ ಆದ್ರೂ ಕೂಡ ಆ ಸಂದರ್ಭದಲ್ಲಿ ಆತ ಮಾಡದೆ ಹೋಗಿದ್ದಾಗ ಕೋರ್ಟ್ಗೆ ನೆಸೆಸರಿ ಅನಿಸಲಿಲ್ಲ ಅಥವಾ ಆತ ಕೊಟ್ಟಿರುವಂತಹ ಒಂದು ಕಾರಣ ಒಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ವಿಟ್ನೆಸ್ ನ ಅಟೆಂಡೆನ್ಸ್ ಗೆ ಪ್ರೊಸೆಸ್ ಅನ್ನ ಇಶ್ಯೂ ಮಾಡೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ವಿಟ್ನೆಸ್ ಗಳ ಎಕ್ಸಾಮಿನೇಷನ್ ಅನ್ನ ಡೆಸಿಗ್ನೇಟೆಡ್ ಪ್ಲೇಸ್ ನಲ್ಲಿ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ಸ್ ನ ಮುಖಾಂತರ ಕೂಡ ಎಕ್ಸಾಮಿನೇಷನ್ ಅನ್ನ ಮಾಡಬಹುದು. ಈ ಅಕ್ಯೂಸ್ ನ ಅಪ್ಲಿಕೇಶನ್ ಆಧಾರದ ಮೇಲೆ ಪ್ರೊಸೆಸ್ ಇಶ್ಯೂ ಮಾಡೋದಕ್ಕೆ ಕೋರ್ಟ್ ಗೆ ಏನು ಎಕ್ಸ್ಪೆನ್ಸ್ ಬರುತ್ತೋ ಅದನ್ನ ಆ ಅಕ್ಯೂಸ್ಡ್ ಕೋರ್ಟ್ ನಲ್ಲಿ ಅದನ್ನ ಡೆಪಾಸಿಟ್ ಮಾಡಬೇಕಾಗತ್ತೆ. ಅದು ಮಾಡಿದಾಗ ಮಾತ್ರ ಅವರು ಪ್ರೊಸೆಸ್ ಅನ್ನ ಇಶ್ಯೂ ಮಾಡ್ತಾರೆ.